ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಕೋಡ್ಬಳೆ. ಈ ರೀತಿ ನೀವು ಕೋಡ್ಬಳೆ ಮಾಡ್ಕೊಂಡಿಟ್ರೆ ತಿಂಗಳ ತನಕನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಇರುತ್ತೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ, 1 ಕಪ್ಪು ಚಿರೋಟಿ ರವೆ ಅಥವಾ ಬಾಂಬೆ ರವೆ, 1 ಕಪ್ಪು ಮೈದಾ. ಇದು 3 ಸೇಮ್ ಗಾತ್ರದಲ್ಲೇ ತೊಗೊಳ್ಳಿ. ಅರ್ಧ ಕಪ್ಪದಷ್ಟು ಒಣ ಕೊಬ್ಬರಿ. ನಾನಿಲ್ಲಿ ಒಣ ಕೊಬ್ಬರಿನ ಸ್ವಲ್ಪ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಓಂ ಕಾಳು, ಹುರಿಗಡಲೆ ಇದು ಆಪ್ಷನಲ್ಲು, ಅಚ್ಕಾರ ಪುಡಿ, 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ವೀಟ್ ಫ್ಲೋರು ಅಥವಾ ಮೈದಾನ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ರವೆ ಮತ್ತು ಮೈದಾ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ನಾವು ಬಿಸಿ ಮಾಡಬೇಕಾಗತ್ತೆ. ಈ ರೀತಿ ಬಿಸಿ ಮಾಡೋದ್ರಿಂದ ಏನಾಗತ್ತಂದರೆ ಕೋಡ್ಬಳೆ ಮೆತ್ತಗೆ ಆಗಲ್ಲ, ಕ್ರಿಸ್ಪಿನೆಸ್ಸು ಇರುತ್ತೆ. ಅದು ಸ್ವಲ್ಪ ಬಿಸಿ ಆಗಲಿ ಅಷ್ಟೇ, ಕೈಗೆ ತಾಗುವಷ್ಟು ಬಿಸಿ ಇದ್ದರೆ ಸಾಕು. ಆಮೇಲೆ ಸ್ಟವ್ನ ಆಫ್ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಬಿಟ್ಬಿಡಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದರೊಳಗೆ ಕೊಬ್ಬರಿ ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಹುರಿಗಡಲೆ ಹಾಕ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಅದರೊಳಗೇ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ತುಂಬ ಫೈನ್ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಾನು ಆವಾಗಲೇ ಹಿಟ್ಟನ್ನು ಹುರಿದಿಟ್ಟಿದ್ವಲ್ವ, ಅದರೊಳಗೇ ಮಿಕ್ಸಿ ಮಾಡಿರುವಂಥ ಕೊಬ್ಬರಿ ಮತ್ತು ಜೀರಿಗೆ, ಹುರಿಗಡಲೆ ಹಾಕ್ಕೋಬೇಕಾಗತ್ತೆ. ಅದರೊಳಗೆ ಅಚ್ಕಾರ ಪುಡಿನ ಹಾಕ್ಕೊಳ್ಳಿ, ಟೇಸ್ಟ್ಗೆ ಅಕಾರ್ಡಿಂಗ್ ಹಾಕ್ಕೊಳ್ಳಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಬೇಕಾದರೆ ಎಳ್ಳು ಕೂಡ ಹಾಕ್ಕೋಬಹುದು, ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಓಂ ಕಾಳು ಮತ್ತು ಜೀರಿಗೆನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ, ತುಂಬ ಏನಿಲ್ಲ, ಸ್ವಲ್ಪ ಅಷ್ಟೇ. ಇಲ್ಲಾಂದರೆ ನೀವು ಕೈಯಲ್ಲಿ ತಿಕ್ಬಿಟ್ಟು ಕೂಡ ಹಾಕ್ಕೋಬಹುದು. ಬಟ್ ಈ ರೀತಿ ನಾವು ಲಟ್ಟಣಿಗೆಯಿಂದ ನೀವು ಈ ರೀತಿ ಕ್ರಷ್ ಮಾಡಿಕೊಂಡು ಹಾಕ್ಕೋಬಹುದು. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ 2 ಕಾಳು ಮೆಣಸು ಕೂಡ ಹಾಕ್ಕೋಬಹುದು ಪುಡಿ ಮಾಡಿಕೊಂಡು. ಇವಾಗ ಎಣ್ಣೆ ಹಾಕೋಕ್ಕಿಂತ ಮೊದಲು ನೀವು ಇದನ್ನು ಸ್ಟೋರ್ ಮಾಡಿ ಹಾಗೆ ರೆಡಿ ಮಿಕ್ಸು ಮಾಡಿ ಇಡಬಹುದು. 3 ತಿಂಗಳ ತನಕನೂ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಆಮೇಲೆ 1 ಸೌಟಷ್ಟು ಬಿಸಿ ಎಣ್ಣೆನ ಹಾಕಿ ಕಲಿಸ್ಕೊಳ್ಳಿ. ಮುಷ್ಟಿ ಆಗುವಷ್ಟು ಎಣ್ಣೆ ಇಟ್ಕೊಂಡ್ರೆ ಸಾಕು. ಆಮೇಲೆ ನಾನು ಇಲ್ಲಿ ಒಟ್ಟಿಗೆ ಹಿಟ್ಟನ್ನು ಕಲಿಸ್ತಾ ಇಲ್ಲ, ಇದರಲ್ಲಿ 2 ಭಾಗ ಮಾಡಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. 3 ಕಪ್ಪು ಹಿಟ್ಟಿಗೆ ನಾನು ಯಾವ ಕಪ್ಪದಲ್ಲಿ ಹಿಟ್ಟು ತೊಗೊಂಡಿದ್ದೀವಲ್ವ ಅದೇ ಲೋಟದಿಂದ ನಾವು 1 ಲೋಟ ನೀರು ಬೇಕಾಗತ್ತೆ. ಜಾಸ್ತಿ ಅಂದರೆ 1/4 ಲೋಟ, 1/4ಗಿಂತನೂ ಕಡಿಮೆನೇ ಬೇಕಾಗತ್ತೆ. ಈ ಹದಕ್ಕೆ ಹಿಟ್ಟು ಇರಲಿ. ಸ್ವಲ್ಪ ಸ್ವಲ್ಪನೇ ನಾವು ಹಿಟ್ಟನ್ನು ಕಲಿಸ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕ ಉಂಡೆ ತಗೊಂಡು ನಾವು ಕೈಯಿಂದ ತೀಡ್ಕೋಬೇಕಾಗತ್ತೆ. ನಿಮಗೆ ಕೋಡ್ಬಳೆನ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ಮಾಡ್ಕೋಬಹುದು. ಸ್ವಲ್ಪ ಸ್ವಲ್ಪನೇ ನಾವು ಹಿಟ್ಟನ್ನ ಕಲಿಸ್ಕೊಂಡು ಕೋಡ್ಬಳೆ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಹಿಟ್ಟು ನೆನೆಯಲ್ಲ. ಇಲ್ಲಾಂದರೆ ಒಂದೇ ಸಲ ನಾವು ಕಲಿಸಿ ಇಟ್ಟು ಅಂದರೆ ಹಿಟ್ಟು ನೆನೆಯುತ್ತೆ. ನೆನೆದ್ರೆ ಏನಾಗುತ್ತೆ ಅಂದರೆ ಕ್ರಿಸ್ಪಿನೆಸ್ಸು ಬರಲ್ಲ ಕೋಡ್ಬಳೆಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕೋಡ್ಬಳೆ. ನಾವು ಕೋಡ್ಬಳೆ ಬಿಡಬೇಕಾದ್ರೆ ಮೊದಲಿಗೆ ಎಣ್ಣೆ ಕಾದಿರಬೇಕು, ಆಮೇಲೆ ಲೋ ಫ್ಲೇಮಲ್ಲಿ ನಾವು ಹಾಕಬೇಕಾಗತ್ತೆ. ನಾವು ಬಾದುಷಾಗೆಲ್ಲ ಎಷ್ಟು ಎಣ್ಣೆ ಕಾಯಿಸಿರ್ತೀವಲ್ವ ಅಷ್ಟೇ ಎಣ್ಣೆ ಕಾದಿದ್ರೆ ಸಾಕು, ತುಂಬ ಎಣ್ಣೆನ ಕಾಯಿಸಿರಬಾರ್ದು. ಕೋಡ್ಬಳೆ ಹಾಕಬೇಕಾದ್ರೆ ಲೋ ಫ್ಲೇಮ್ ಮಾಡಿಕೊಂಡು ನಾವು ಇವಾಗ ಹುರಿಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಕ್ರಿಸ್ಪಿನೆಸ್ಸು ಬರುತ್ತೆ. ನಾವು ಕೋಡ್ಬಳೆ ಹಾಕಿದ ಮೇಲೆ 40ರಿಂದ 50 ಸೆಕೆಂಡ್ವರೆಗೂ ಅದನ್ನು ಕಲಿಸಬಾರ್ದು. ಅಂದರೆ ನಾನು ಇಲ್ಲಿ 1 ಮಿನಿಟ್ ತನಕನೂ ಕಲಿಸ್ತಾ ಇಲ್ಲ, ಆಮೇಲೆ ನಾವು ಕಲಿಸ್ಬೇಕಾಗತ್ತೆ. ಇಲ್ಲ ಅಂದರೆ
ಕೋಡ್ಬಳೆ ಒಡೆಯೋ ಚಾನ್ಸಸ್ ಇರುತ್ತೆ ಮತ್ತು ಕ್ರಿಸ್ಪಿನೆಸ್ಸು ಬರಲ್ಲ. ಇದು ಫ್ರೈ ಆಗೋ ತನಕ ನಾನು ಈ ಕಡೆಗೆ ಬೇರೆ ಕೋಡ್ಬಳೆನ ಮಾಡ್ಕೊಳ್ತಾ ಇದ್ದೀನಿ. ಈಗ ಗೋಲ್ಡನ್ ಬ್ರೌನ್ ಬಂದ ಮೇಲೇ ಟರ್ನ್ ಮಾಡ್ಕೊಳ್ಳಿ. ನಾನು ಯೂಟ್ಯೂಬ್ ಚಾನಲ್ಲಿ ಚಕ್ಲಿ ವಿಡಿಯೋಸು ತುಂಬ ಇದೆ, ಬೇಳೆ ಚಕ್ಲಿ, ಮುರಕ್ಕು ಅಪ್ಲೋಡ್ ಇದೆ, ನೀವು ಅದು ಕೂಡ ವೀಕ್ಷಿಸಬಹುದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ, ಸ್ವಲ್ಪ ಕಲರ್ ಬರೋ ತನಕ ನೀವು ಫ್ರೈ ಮಾಡಿದ್ರೆ ಕ್ರಿಸ್ಪಿನೆಸ್ಸು ಇರುತ್ತೆ. ಎಣ್ಣೆ ಕೂಡ ಹಿರ್ಕೊಂಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಆಗಿದೆ. ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ಮಿಕ್ಕಿರುವ ಹಿಟ್ಟನ್ನು ಅದು ಕೂಡ ನೀರು ಹಾಕಿಬಿಟ್ಟು ಕಲಸಿ ಇದೇ ರೀತಿ ಕೋಡ್ಬಳೆ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟು ರೆಡಿ ಮಾಡಬೇಕಾದ್ರೆ ತುಂಬ ಸಾಫ್ಟಾಗಿ ಹಿಟ್ಟು ರೆಡಿ ಮಾಡ್ಕೋಬಾರ್ದು. ಇಲ್ಲಿ ನೋಡಿ ಕೋಡ್ಬಳೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.